ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಫೋನ್ ಪೇ ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇನ್ ಮುಂದೆ ಫೋನ್ ಪೇ ದಲ್ಲಿ ತಾವು UPN ಪಿನ್ ಹಾಕ್ದೇನೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡಬಹುದು. ಅದು ಕೇವಲ ತಮ್ಮ ಮೊಬೈಲ್ ಅಲ್ಲಿ ಫಿಂಗರ್ ಪ್ರಿಂಟ್ ಹಾಕಿದ್ರೆ ಸಾಕು, ಹಣ ವರ್ಗಾವಣೆ ಆಗುತ್ತೆ, ಹಣ ತಾವು ಪೇ ಮಾಡಬಹುದು. ಈಗ ಈ ಒಂದು ವಿಡಿಯೋದಲ್ಲಿ ಫೋನ್ ಪೇ ದಲ್ಲಿ ಬಂದಿರುವಂತಹ ಹೊಸ ಅಪ್ಡೇಟ್ ಫಿಂಗರ್ ಪ್ರಿಂಟ್ ಪೇಮೆಂಟ್ ಆಕ್ಟಿವೇಟ್ ಹೇಗೆ ಮಾಡುವುದು ಲೈವ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾಹಿತಿನ ಪಡ್ಕೊಳ್ಳಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಫೋನ್ ಪೇ ನಲ್ಲಿ ಹೊಸ ಅಪ್ಡೇಟ್ ಬಂದಿದ್ದು, ಇನ್ ಮುಂದೆ ತಾವು ಫೋನ್ ಪೇ ದಲ್ಲಿ 5,000 ರೂಪಾಯಿವರೆಗೂ ಸಣ್ಣ ಪುಟ್ಟ ಪೇಮೆಂಟ್ ಗಳನ್ನ ಯಾವುದೇ UPI ಪಿನ್ ಹಾಕ್ದೇನೆ ಕೇವಲ ತಮ್ಮ ಮೊಬೈಲ್ ಫಿಂಗರ್ ಪ್ರಿಂಟ್ ಮೂಲಕ ಅಥವಾ ಫೇಸ್ ID ಮೂಲಕ ಬಳಸಿ ಒಂದೇ ಸೆಕೆಂಡ್ ನಲ್ಲಿ ಹಣವನ್ನ ಕಳಿಸಬಹುದಾಗಿದೆ. ಹಾಗೆ ಇದು ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಆಕ್ಟಿವೇಶನ್ ಮಾಡ್ಕೋಬೇಕಂತ, ಹಾಗಾದ್ರೆ ಈ ಒಂದು ಫೋನ್ ಪೇ ಫಿಂಗರ್ ಪ್ರಿಂಟ್ ಪೇಮೆಂಟ್ ಅನ್ನ ಆಕ್ಟಿವೇಟ್ ಹೇಗೆ ಮಾಡುವುದು ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಗೆ ಕರ್ಕೊಂಡು ಹೋಗ್ತೇನೆ. ತಾವು ಕೂಡ ಫೋನ್ ಪೇ ನ ಯೂಸ್ ಮಾಡ್ತಿದ್ರೆ ಈ ರೀತಿಯಾಗಿ ತಮ್ಮ ಮೊಬೈಲ್ ಅಲ್ಲಿ ಫೋನ್ ಪೇ ಫಿಂಗರ್ ಪ್ರಿಂಟ್ ಆಕ್ಟಿವೇಟ್ ಮಾಡ್ಕೊಂಡು ಇನ್ ಮುಂದೆ ಪೇಮೆಂಟ್ ಅನ್ನ ತಾವು ಫಿಂಗರ್ ಪ್ರಿಂಟ್ ಮೂಲಕ ವರ್ಗಾವಣೆ ಮಾಡ್ಕೋಬಹುದು. ಹಾಗಾದ್ರೆ ಈಗ ಬನ್ನಿ ಮೊಬೈಲ್ ಸ್ಕ್ರೀನ್ ಗೆ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ತಮ್ಮ ಮೊಬೈಲ್ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಫೋನ್ ಪೇ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸ್ನೇಹಿತರೆ. ಸೊ ಫೋನ್ ಪೇ ನ ತಾವು ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ತಮಗೆ ಈ ಒಂದು ಹೊಸ ಫೀಚರ್ ಬಯೋಮೆಟ್ರಿಕ್ ಪೇಮೆಂಟ್ ಆಪ್ಷನ್ ಕಾಣುತ್ತೆ. ಸೊ ಈಗ ತಾವು ಫೋನ್ ಪೇ ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಕೊಟ್ಟಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಒಂದು ಅನ್ಇನ್ಸ್ಟಾಲು ಅಥವಾ ಅಪ್ಡೇಟ್ ಅಂತ ತೋರಿಸ್ತಾ ಇದ್ರೆ ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಓಪನ್ ಅನ್ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ತಾವು ಇಲ್ಲಿ ಓಪನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೇನೆ, ನನಗೆ ಓಪನ್ ಅಂತ ಆಪ್ಷನ್ ಬಂದಿದೆ. ಸೊ ಅಪ್ಡೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಓಪನ್ ಅಂತ ಆಪ್ಷನ್ ಬರುತ್ತೆ. ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ತಮ್ಮ ಫೋನ್ ಪೇ ಆಪ್ ಅಲ್ಲಿ ಕಾಣುತ್ತೆ. ಇಲ್ಲಿ ಫೋನ್ ಪೇ ಆಪ್ ಅಲ್ಲಿ ಬಯೋಮೆಟ್ರಿಕ್ ಪೇಮೆಂಟ್ ಅನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡೋದು ಆಪ್ಷನ್ ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಕಾಣ್ತಾ ಇರಬಹುದು, ಆರ್ ಅಂತ ಬರ್ತಿದೆ ಅಲ್ವಾ. ಸೊ ಹಾಗೆ ತಮ್ಮ ಫೋನ್ ಅಲ್ಲಿ ಕೂಡ ತಮ್ಮ ಒಂದು ಹೆಸರಿನ ಆಲ್ಫಾಬೆಟ್ ಕಾಣುತ್ತೆ ಇಲ್ಲಿ ಮೇಲ್ಗಡೆ ಕಾರ್ನರ್ ಅಲ್ಲಿ. ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ರೊಫೈಲ್ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನಿಮಗೆ ಒಂದು ಮ್ಯಾನೇಜ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ. ಸೊ ಈ ಒಂದು ಮ್ಯಾನೇಜ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿ. ಸೊ ಮ್ಯಾನೇಜ್ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ಬನ್ನಿ, ಇಲ್ಲಿದೆ ನೋಡಿ ಸ್ನೇಹಿತರೆ, ಬಯೋಮೆಟ್ರಿಕ್ ಪೇ ಅಥವಾ ನೀವು ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ಇದೇ ಒಂದು ಆಪ್ಷನ್ ಹೊಸದಾಗಿ ಬಂದಿದೆ. ಈ ಒಂದು ಆಪ್ಷನ್ ಮೂಲಕ ತಮ್ಮ ಒಂದು ಫೋನ್ ಪೇ ಪೇಮೆಂಟ್ ಅನ್ನ UPI ಪಿನ್ ಹಾಕದೇನೆ ಫಿಂಗರ್ ಪ್ರಿಂಟ್ ಮೂಲಕ ಅಥವಾ ಫೇಸ್ ID ಮೂಲಕ ಇನ್ನು ಮುಂದೆ 5,000 ರೂಪಾಯಿವರೆಗೂ ತಾವು ಪೇ ಅನ್ನ ಮಾಡಬಹುದು. ಈಗ ಅದು ಆಕ್ಟಿವೇಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ಬಯೋಮೆಟ್ರಿಕ್ ಪೇ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಯೋಮೆಟ್ರಿಕ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಮೇಕ್ ಪೇಮೆಂಟ್ಸ್ ವಿತ್ ಯುವರ್ ಫಿಂಗರ್ ಪ್ರಿಂಟ್, ನೋ UPI ರಿಕ್ವೈರ್ಡ್, ಅಪ್ ಟು 5,000 ಇನ್ಸ್ಟಂಟ್ಲಿ. ಇದು ಸೆಕ್ಯೂರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಕೆಳಗಡೆ ಇಲ್ಲಿ ಒಂದು ಆಕ್ಟಿವೇಟ್ ಒಂದು ಆಪ್ಷನ್ ಇದೆ. ಆ ಆಕ್ಟಿವೇಟ್ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಫೋನ್ ಪೇ ಆಪ್ ಅಲ್ಲಿ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವ್ದು ಆಡ್ ಆಗಿದೆ ಅಲ್ಲಿ ಹೆಸರು ತೋರಿಸುತ್ತೆ. ಹಾಗೆ ತೋರಿಸಿದಾದ್ಮೇಲೆ ಕೆಳಗಡೆ ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಅಂತ, ಇಲ್ಲಿ ಕೆಳಗಡೆ ಅಗ್ರಿ ಅಂಡ್ ಆಕ್ಟಿವ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ತಾವು ಗಮನ ಬಿಟ್ಟು ಇದನ್ನ ಓದ್ಕೋಬಹುದು. ಓದ್ಕೊಂಡಾದ್ಮೇಲೆ ಇಲ್ಲಿ ಅಗ್ರಿ ಅಂಡ್ ಆಕ್ಟಿವೇಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕ್ಲಿಕ್ ಮಾಡಿದಾಗ ಇಲ್ಲಿ ತಮ್ಮ ಒಂದು ಬ್ಯಾಂಕ್ ಅಕೌಂಟಿನ UPI ಪಿನ್ ಅನ್ನ ಕೇಳುತ್ತೆ. ಇದು ಫಸ್ಟ್ ಟೈಮ್ ಆಗಿರುತ್ತೆ ಬಯೋಮೆಟ್ರಿಕ್ ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ. ಇದು ನಂಬರ್ ಬಹಳ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ತಾವು ಈ ನಂಬರ್ ಅನ್ನ ಯಾರಿಗೂ ಶೇರ್ ಮಾಡಬೇಡಿ, ಯಾರಿಗೂ ಹೇಳಬೇಡಿ. ಸೊ ಇಲ್ಲಿ ತಮ್ಮ ಒಂದು ಫೋನ್ ಪೇ ಅಲ್ಲಿ ಆಡ್ ಮಾಡಿರುವಂತಹ ಬ್ಯಾಂಕ್ ಅಕೌಂಟಿನ 6 ಸಂಖ್ಯೆ ಅಥವಾ 4 ಸಂಖ್ಯೆಯ UPI ನಂಬರ್ ಅನ್ನು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಬಯೋಮೆಟ್ರಿಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಹಾಗೆ ಇಲ್ಲೊಂದು ಫಿಂಗರ್ ಪ್ರಿಂಟ್ ಓಪನ್ ಆಗುತ್ತೆ. ಟಚ್ ದಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ತಮ್ಮ ಫಿಂಗರ್ ಪ್ರಿಂಟ್ ಅನ್ನು ಹಾಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನಮ್ಮ ಫೋನ್ ಪೇ ಆಕ್ಟಿವೇಟ್ ಆಗಿದೆ. ಇಲ್ಲಿ ನಮ್ಮ ಫೋನ್ ಪೇ ನ ಬಯೋಮೆಟ್ರಿಕ್ ಪೇಮೆಂಟ್ಸ್ ನ 5,000 ರೂಪಾಯಿವರೆಗೂ ತಾವು ಯಾವುದೇ UPI ಹಾಕದೇನೆ ಬಯೋಮೆಟ್ರಿಕ್ ಮೂಲಕ ಫೋನ್ ಪೇ ದಲ್ಲಿ ಹಣವನ್ನ ವರ್ಗಾವಣೆ ಮಾಡುವಂಥದ್ದು ಈಗ ಆಕ್ಟಿವೇಟ್ ಆಗಿದೆ. ಇಲ್ಲಿ ಕೆಳಗಡೆ ಗಾಟ್ ಇಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಿಮಗೆ ಬಯೋಮೆಟ್ರಿಕ್ ಪೇಮೆಂಟ್ ನ ಆಕ್ಟಿವೇಟ್ ಆಗಿರುವಂತ ಇನ್ಫಾರ್ಮೇಶನ್ ಕೂಡ ಬರುತ್ತೆ. ಇನ್ ಫ್ಯೂಚರ್ ನಿಮಗೆ ಇದು ಬೇಡ ಅಂದ್ರೆ ಇಲ್ಲಿ ಡಿಆಕ್ಟಿವೇಟ್ ಮಾಡುವಂತ ಆಪ್ಷನ್ ಕೂಡ ಇದೆ. ಇಲ್ಲಿ ಡಿಆಕ್ಟಿವೇಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇದು ಬಯೋಮೆಟ್ರಿಕ್ ಪೇಮೆಂಟ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ.
ಸೊ ನೋಡಿದ್ರೆ ಸ್ನೇಹಿತರೆ, ಫೋನ್ ಪೇ ದಲ್ಲಿ ಹೊಸ ಅಪ್ಡೇಟ್ ಬಂದಿತ್ತು. 5,000 ರೂಪಾಯಿವರೆಗೂ ಯಾವುದೇ UPI ಪಿನ್ ಹಾಕ್ದೇನೆ ಕೇವಲ ಫಿಂಗರ್ ಪ್ರಿಂಟ್ ಮೂಲಕ ತಾವು ಹಣವನ್ನ ವರ್ಗಾವಣೆ ಮಾಡಬಹುದಂತ ಒಂದು ಹೊಸ ಅಪ್ಡೇಟ್ ಬಂದಿತ್ತು. ಆ ಆಪ್ಷನ್ ಅನ್ನ ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸೊ ಸ್ನೇಹಿತರೆ, ಈ ಒಂದು ಫೋನ್ ಪೇ ತಂದಿರುವಂತಹ ಹೊಸ ಫ್ಯೂಚರ್ ನಿಮಗೆ ಇಷ್ಟ ಆಯಿತೆ? ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ತಪ್ಪದೇ ವಿಡಿಯೋಗೆ ಲೈಕ್, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ತಾವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.